ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಿಸಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಒಂದು ಬೋಟ್ ಹೌಸ್ ರಿವ್ಯೂ ವ್ಲಾಗ್ ಆಗಿರುತ್ತೆ. ಅಂದರೆ ನಾವು ರೀಸೆಂಟಾಗಿ ಅಲಪ್ಪೆಗೆ ವಿಸಿಟ್ ಮಾಡಿದಾಗ ಈ ಒಂದು ಬೋಟ್ ಹೌಸಲ್ಲಿ ನಾವು ಸ್ಟೇ ಮಾಡಿದ್ವಿ. ಸೊ ಇದರಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ, ನಮಗೆ ಕಾಸ್ಟ್ ಏನಾಯಿತು ಮತ್ತು ಪ್ಯಾಕೇಜಸ್ ಯಾವ್ದ್ಯಾವ್ದು ಅವೈಲೇಬಲ್ ಇರುತ್ತೆ. ಸೊ ನೀವೇನಾದ್ರೂ ಅಲಪ್ಪೆಗೆ ಬಂದಾಗ ಇಲ್ಲ ಅಲಪ್ಪೆಗೆ ಬರಬೇಕು ಅಂದ್ಕೊಳ್ತಿರೋರು ಏನೇನು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಒಂದು ಬೋಟ್ ಹೌಸ್ನ ಬುಕ್ ಮಾಡಬೇಕು ಮತ್ತು ಐಟ್ನರಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನಾವು ಹೋಗಿದ್ದ ಐಟ್ನರಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದ್ರಿಂದ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬರೋರಿಗೆ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಇವಾಗ ನೀವು ನೋಡ್ತಾ ಇರೋವಂಥ ಬೋಟ್ ಹೌಸ್ ಬಂದು ನಾವು ಬುಕ್ ಮಾಡಿದಂಥ ಬೋಟ್ ಹೌಸು ನಿಸಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರದ್ದು. ಸೊ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿತ್ತು ಅಂದರೆ ಬೋಟ್ ಹೌಸ್ ಮಾತ್ರ ಸ್ಪೇಷಿಯಸ್ ಆಗಿ ಲಕ್ಸುರಿಯಸ್ ಆಗಿರಬೇಕು ಅಂತ. ಆವಾಗ ನಾವು 4 ಮೆಂಬರ್ಸ್ ಆಗಿರೋದ್ರಿಂದ ಈ ಒಂದು ಬೋಟ್ ಹೌಸ್ನ ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಸೊ ಇದರಲ್ಲಿ ಲಿವಿಂಗ್ ರೂಮ್ ಇದೆ. ಲಿವಿಂಗ್ ರೂಮಲ್ಲಿ ನಿಮಗೆ ಟಿ ವಿ ಸಹ ಕೊಟ್ಟಿರ್ತಾರೆ. ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇದಾಗಿದ ತಕ್ಷಣನೇ ಎಂಟ್ರೆನ್ಸಲ್ಲೇ 2 ರೂಮ್ಸ್ ಇರುತ್ತೆ ಮತ್ತು ಮೇಲೆ ಹೋಗೋಕ್ಕೆ ಒಂದು ಸ್ಟೇರ್ಸ್ ಕೊಟ್ಟಿರ್ತಾರೆ. ಸೊ ನಾವು ಡಬಲ್ ಡೆಕ್ಕರ್ ಬೋಟ್ ಹೌಸ್ನ ಸೆಲೆಕ್ಟ್ ಮಾಡಿದ್ರಿ. ಅದನ್ನು ನೀವು ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ವ್ಯೂ ಚೆನ್ನಾಗಿರುತ್ತೆ ಮೇಲೆ ಹೋಗಿ ನೋಡೋದಕ್ಕೆ ಎಲ್ಲ. ಸೊ ನೀವು ಅದನ್ನು ಕನ್ಸಿಡರ್ ಮಾಡಿ. ಸೊ ನೋಡಿ, ರೂಮ್ಸ್ ಮಾತ್ರ ಎಷ್ಟು ಸ್ಪೇಷಿಯಸ್ ಆಗಿ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಸೊ ನೋಡಿದ್ರಲ್ಲ ರೂಮ್ ಎಷ್ಟು ಚೆನ್ನಾಗಿದೆ ಅಂತ. ಆಂಬಿಯನ್ಸ್ ಸಹ ಅಷ್ಟೇ ಚೆನ್ನಾಗಿತ್ತು ಮತ್ತು ಮೇನ್ ಬಾತ್ರೂಮ್ಸ್ ಒಂದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಅದು ಫಸ್ಟ್ ಕನ್ಸಿಡರ್ ಮಾಡ್ತೀನಿ ಎಲ್ಲೇ ಹೋಟೆಲ್ಸ್ಗೆ ಹೋದರೆ ಎಲ್ಲ. ಸೊ ಇಲ್ಲಿ ಬೋಟ್ ಹೌಸಲ್ಲಿ ಸಹ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಬಂದು ಫಸ್ಟ್ ರೂಮು. ನೆಕ್ಸ್ಟ್ ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಥರ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಬಂದಾಗ ಚಿಲ್ ಮಾಡೋಕ್ಕೆ ಒಂದು ಒಳ್ಳೆ ಆಪ್ಷನ್ನು. ಸೊ ಇದಾದಮೇಲೆ ಸೆಕೆಂಡ್ ರೂಮು. ನಾವು 4 ಮೆಂಬರ್ಸ್ ಬಂದಿರೋದ್ರಿಂದ 2 ರೂಮ್ಸ್ ಇರುವಂಥ ಬೋಟ್ ಹೌಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಈ ಒಂದು ರೂಮಲ್ಲಿ ಸಹ ಅದೇ ಸೇಮ್ ಫೆಸಿಲಿಟೀಸೇ ಇರುತ್ತೆ. ಲೈಕ್ ಒಂದು ಒಳ್ಳೆ ಕಾಟು, AC ಮತ್ತು ಕಬೋರ್ಡು ಮತ್ತು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಸೊ ನೀವೇನಾದರೂ ಗ್ರೂಪ್ಸಲ್ಲಿ ಏನಾರ ಬರೋಂಗಿದ್ರೆ ನೀವು ದೊಡ್ಡ ಬೋಟ್ ಹೌಸ್ನೇ ಸೆಲೆಕ್ಟ್ ಮಾಡ್ಬೋದು. ಅಂದರೆ 4 ರೂಮ್ಸು 5 ರೂಮ್ಸ್ ಇರೋವಂಥ ಬೋಟ್ ಹೌಸ್ ಸಹ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಬುಕ್ ಮಾಡ್ಕೊಳ್ಳಿ. ನಾನು 2 ರೂಮ್ಸ್ ಇರೋವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಕಿಚನ್ನು. ಸೊ 3 ಟೈಮ್ಸು ನಮಗೆ ಫುಡ್ ಅವೈಲೇಬಲ್ ಇರುತ್ತೆ. ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರು. ಸೊ ಯೂಶಲಿ ನಾವು ಚೆಕ್ ಇನ್ ಆಗೋ ಟೈಮು ಬಂದು ಲಂಚ್ ಟೈಮ್ ಇರುತ್ತೆ. ಸೊ ಲಂಚು ಅದೇ ದಿನ ಡಿನ್ನರು ಮತ್ತು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಿ ನಾವು ಚೆಕ್ಔಟ್ ಆಗಬೇಕಾಗುತ್ತೆ. ಸೊ ನಾವು ಡಬಲ್ ಡೆಕ್ಕರ್ದು ಬೋಟ್ ಹೌಸ್ನ ಬುಕ್ ಮಾಡಿರೋದ್ರಿಂದ ಈ ಥರ ಒಂದು ಸ್ಟೇರ್ಸ್ ಕೊಟ್ಟಿರ್ತಾರೆ ಮೇಲೆ ಹೋಗೋಕ್ಕೆ. ಅಲ್ಲಿ ಬಂದು ನಮಗೆ ಲೈಕ್ ಡೈನಿಂಗ್ ಟೇಬಲ್ ಇಟ್ಟಿರುತ್ತೆ. ಅಂದರೆ ನಾವು ಲಂಚು, ಬ್ರೇಕ್ಫಾಸ್ಟು ಮತ್ತು ಡಿನ್ನರು ಎಲ್ಲ ಇಲ್ಲಿ ಕೂತ್ಕೊಂಡೇ ಮಾಡಿದ್ದು. ಮತ್ತು ವ್ಯೂ ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋರು ಬಂದು ಈ ಒಂದು ಬೋಟ್ ಹೌಸ್ದು ಓನರು. ಸೊ ಇವ್ರು ಎಷ್ಟು ಲೈಕ್ ಫ್ರೆಂಡ್ಲಿ ಅಂದರೆ, ಸೊ ಹಿ ವಿಲ್ ಮೇಕ್ ಶ್ಯೂರ್ ನೀವು ಬಂದ ತಕ್ಷಣವೇ ಕಂಫರ್ಟಬಲ್ ಆಗಿದ್ದೀರಾ ಮತ್ತು ಏನಾದರೂ ಚೇಂಜಸ್ ಬೇಕಾ ಅಂತೆಲ್ಲ ಕೇಳಿ ಸಖತ್ತು ಪೊಲೈಟಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇದು ಒಂದು ರೀಸನ್ನು ಈ ಒಂದು ಬೋಟ್ ಹೌಸ್ನ ನಾನು ಸಜೆಸ್ಟ್ ಮಾಡೋಕ್ಕೆ. ಸೊ ಇಲ್ಲಿ ವೆಲ್ಕಮ್ ಡ್ರಿಂಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ವೆಲ್ಕಮ್ ಡ್ರಿಂಕ್ ಆಗಿ ಎಳ್ನೀರನ್ನ ಕೊಟ್ಟರು. ಅಂದರೆ ಕೇರಳ ಸ್ಪೆಷಲ್ ಎಳ್ನೀರಲ್ವಾ. ಸೊ ಅದರಿಂದನೇ ನಮ್ಮ ಒಂದು ಬೋಟ್ ಹೌಸ್ ಜರ್ನಿ ಸ್ಟಾರ್ಟ್ ಆಗಿದೆ. ಮೇಲೆಯಿಂದ ವ್ಯೂ ಅಂತೂ ಸೂಪರ್ ಆಗಿತ್ತು, ನೀವು ನೋಡ್ತಾ ಇರ್ಬೋದು. ಮತ್ತು ತುಂಬ ಕಂಪನೀಸ್ದು ಬೋಟ್ ಹೌಸ್ ಇದೆ. ಸೊ ನಾನು ಇವಾಗ ಸ್ಟೇ ಮಾಡಿರೋಂಥದ್ದು ಅಷ್ಟೇ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಯಾರಾದರೂ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತ. ಯಾಕಂದರೆ ಇದರಲ್ಲಿ ನಮಗೆ ಚೆಕ್ ಇನ್ ಆದಾಗ್ಲಿಂದನೂ ಚೆಕ್ಔಟ್ ಆಗೋ ತನಕನೂ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ಸ್ ಆಗಲಿಲ್ಲ. ಸೊ ಆ ಒಂದು ರೀಸನಿಂದ ಈ ವ್ಲಾಗಲ್ಲಿ ಲೈಕ್ ರಿವ್ಯೂ ವ್ಲಾಗ್ ಅಂತಲೇ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹೋಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಅವರೆಲ್ಲ ಲಂಚ್ ಎಲ್ಲ ಪ್ರಿಪೇರ್ ಮಾಡಿದರು. ಸೊ ಈ ಒಂದು ಲಂಚ್ ಸಹ ನಾವೇ ಕಸ್ಟಮೈಸ್ ಮಾಡಿ ಏನು ಬೇಕು ಅಂತ ಸಹ ಡಿಸೈಡ್ ಮಾಡಿ ಮೆನ್ಯೂನ ಕೊಡ್ಬೋದು ಅವ್ರಿಗೆ. ಅವ್ರು ಅದನ್ನೇ ಪ್ರಿಪೇರ್ ಮಾಡಿಕೊಡ್ತಾರೆ. ಬಟ್ ಸಮ್ಹೌ ನಮಗೆ ಅದು ಇಷ್ಟ ಇರಲಿಲ್ಲ. ಯಾಕಂದರೆ ನಾವು ಕೇರಳಕ್ಕೆ ಬಂದು ಕೇರಳ ಫುಡ್ಡೇ ಟೇಸ್ಟ್ ಮಾಡಬೇಕು, ಅವರ ಒಂದು ಅಥೆಂಟಿಕ್ ಫುಡ್ ಅಂತ. ನಿಮ್ಮದು ಕೇರಳ ಮೀಲ್ಸ್ ಏನಿದೆಯಲ್ಲ ಅದನ್ನೇ ಪ್ರಿಪೇರ್ ಮಾಡಿ, ಆ ಥರ ಏನು ಕಸ್ಟಮೈಸೇಷನ್ ನಮಗೆ ಬೇಕಿಲ್ಲ ಅಂತ ಹೇಳಿದ್ವಿ. ಬಟ್ ನಿಮಗೇನಾದರೂ ಕಸ್ಟಮೈಸೇಷನ್ ಬೇಕಂದರೆ ಅವರು ಆರಾಮಾಗಿ ಮಾಡಿಕೊಡ್ತಾರೆ. ಬಟ್ ನಾವು ಬ್ಯಾಂಗ್ಳೂರಿಂದ ಕರ್ನಾಟಕದಿಂದ ಬರ್ತಾ ಇರೋದು ಅಂತ ಗೊತ್ತಾಗಿ ನಾವು ಕೇಳ್ದಿರನೇ ಅವರು ಕೊಕೊನೆಟ್ ಆಯಿಲ್ಗೆ ಬದಲು ಸನ್ಫ್ಲವರ್ ಆಯಿಲಿಂದ ಕುಕ್ ಮಾಡಿ ನಮಗೆ ಸರ್ವ್ ಮಾಡಿದ್ರು. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಕಂಪ್ಲೀಟ್ ಕೇರಳ ಮೀಲ್ಸು. ಸೊ ಇದರಲ್ಲಿ ಕೇರಳ ರೈಸ್ ಕೊಟ್ಟಿದ್ರು, 3 ಟೈಪ್ಸ್ ಆಫ್ ಪಲ್ಯ ಕೊಟ್ಟಿದ್ರು, ಎಲ್ಲ ವೆಜ್ಜು, ಮತ್ತು ಸಲಾಡ್ ಕೊಟ್ಟಿದ್ರು, ಪಾಪಡ್ ಕೊಟ್ಟಿದ್ರು, ಸಾಂಬಾರ್ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಪ್ರೊವೈಡ್ ಮಾಡಿದರು, ರಸಮ್ ಪ್ರೊವೈಡ್ ಮಾಡಿದರು. ಸೊ ಇದೆಲ್ಲ ವೆಜ್ ಆಪ್ಷನ್ಸು. ಸೊ ನಾನ್ ವೆಜಿಟೇರಿಯನ್ಸ್ಗೆ ಫಿಶ್ ತವಾ ಫ್ರೈ ಮತ್ತು ಫಿಶ್ ಕರಿನ ಪ್ರೊವೈಡ್ ಮಾಡಿದರು. ಸೊ ಇವತ್ತು ನಾನು ವೆಜ್ ತಿಂದೆ, ಯಾಕಂದರೆ ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಅಂತ.
ಬಟ್ ರಿಮೈನಿಂಗ್ ಪೀಪಲ್ ಯಾರು ತಿಂದ್ರಲ್ವ ಅವ್ರ ಹತ್ರ ನಾನು ಹೆಂಗಿದೆ ನಾನ್ ವೆಜ್ಜು ಅಂತ ಹೇಳಿದ್ರೆ ಸೂಪರ್ ಆಗಿತ್ತು ಅಂತಲೇ ಹೇಳಿದ್ರು. ವೆಜ್ಜು ನನ್ನ ಪ್ರಕಾರ ತುಂಬಾ ಚೆನ್ನಾಗಿತ್ತು. ಅಂದರೆ ಟೇಸ್ಟ್ ಆಗಲಿ ಅವ್ರು ಕೊಟ್ಟಿದ್ದಂಥ ಒಂದು ಐಟಮ್ಸ್ ಆಗಲಿ ಪ್ರತಿಯೊಂದು ಎಲ್ಲನೂ ಪರ್ಫೆಕ್ಟ್ ಆಗಿತ್ತು ಟೇಸ್ಟು. ಅಂದರೆ ಯೂಶಲಿ ನಾವು ಭಯ ಬೀಳ್ತೀವಿ ಕೇರಳಾಗೆ ಹೋದರೆ ಅಲ್ಲಿ ಕೇರಳ ಫುಡ್ ನಮ್ಗೆ ಅಡ್ಜಸ್ಟ್ ಆಗಲೇನೋ ಅಂತ. ಬಟ್ ಆ ಥರ ಯಾವುದೇ ರೀತಿ ಇಲ್ಲ. ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ನಮಗೆ ಕೇರಳ ಫುಡ್ಡು. ಮೇ ಬಿ ಅವ್ರು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ಸನ್ಫ್ಲವರ್ ಆಯಿಲಲ್ಲಿ ಯೂಸ್ ಮಾಡಿ ನಮ್ಗೆ ಅಡುಗೆ ಬಡಿಸಿದ್ದಕ್ಕೋ ಏನೋ ಐ ಡೋಂಟ್ ನೋ. ಬಟ್ ತುಂಬಾ ಊಟ ನಮಗೆ ಸ್ಯಾಟಿಸ್ಫೈ ಆಯಿತು ಮತ್ತು ಹೊಟ್ಟೆ ತುಂಬ ತಿಂದ್ರಿ ಮತ್ತು ಕ್ವಾಂಟಿಟಿ ಸಹ ತುಂಬಾ ಕೊಟ್ಟಿದ್ರು. ಸೊ ಫುಡ್ಡಲ್ಲಿ ಹೇಳಬೇಕಾದ್ರೆ ಕಂಪ್ಲೇಂಟ್ಸ್ ಅಂತೂ ಏನೂ ಇಲ್ಲ, ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ತೀನಿ. ಸೊ ಇನ್ನೊಂದು ಹೈಲೈಟ್ ಏನಂದರೆ ಈ ಒಂದು ವೆದರು, ಅಂದರೆ ನಾವು ಆ ಒಂದು ಬ್ರೀಸ್ ಬರ್ತಾ ಇರುತ್ತೆ ಗಾಳಿ, ಅಂದರೆ ಈ ಒಂದು ಬ್ಯಾಕ್ ವಾಟರ್ ಮಧ್ಯದಲ್ಲಿ ಈ ಒಂದು ಬೋಟ್ನ ಮೂವ್ ಮಾಡ್ತಾ ಇರ್ತಾರೆ. ಅಂದರೆ ನಾವು ಚೆಕ್-ಇನ್ ಆದಾಗ್ಲಿಂದನೂ ಬೋಟ್ ಮೂವಿಂಗಲ್ಲೇ ಇರುತ್ತೆ, ಎಲ್ಲೂ ನಿಲ್ಲಿಸಲ್ಲ. ಲಾಸ್ಟ್ ಈವ್ನಿಂಗ್ ಇನ್ನೇನು ನೈಟ್ ಆಗ್ತಾ ಇದೆ ಅಂದಾಗ ಮಾತ್ರನೇ ಒಂದು ಕಡೆ ನಿಲ್ಲಿಸ್ತಾರೆ. ರಿಮೈನಿಂಗ್ ಎಲ್ಲ ಟೈಮಲ್ಲೂ ಈ ಥರ ಸಮುದ್ರದ ಮಧ್ಯದಲ್ಲೇ ಇರ್ತೀವಿ. ಸೊ ವ್ಯೂ ಆಗಲಿ ಆ ಒಂದು ಆ್ಯಂಬಿಯನ್ಸ್ ಆಗಲಿ ನಮಗಂತೂ ಲೈಫಲ್ಲಿ ಇದನ್ನು ಒನ್ ಟೈಮ್ ಅದು ಈ ಬೋಟ್ ಹೌಸಲ್ಲಿ ಇದ್ದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಪ್ರತಿಯೊಬ್ಬರು. ಸೊ ನೆಕ್ಸ್ಟು ನಾವು ಇವಾಗ ಲಿವಿಂಗ್ ರೂಮಿಗೆ ಬಂದಿದ್ದೀವಿ. ಸೊ ಇಲ್ಲಿ AC ಇರೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿತ್ತು. ಸೊ ನೀವೇನಾದರೂ ಸಮ್ಮರ್ ಟೈಮಲ್ಲಿ ಈ ಒಂದು ಬೋಟ್ ಹೌಸ್ ಬುಕ್ ಮಾಡ್ತಾಯಿದ್ರೆ ಕಂಪಲ್ಸರಿ ನೀವು AC ಇರೋವಂಥ ಒಂದು ಬೋಟ್ ಹೌಸ್ನೇ ಸೆಲೆಕ್ಟ್ ಮಾಡಿ. ಯಾಕಂದರೆ ಆ ಒಂದು ವೆದರ್ಗೆ ಜಾಸ್ತಿ ಹೊತ್ತು ನಾವು ಔಟ್ಸೈಡ್ ಇರೋಕ್ಕಾಗಲ್ಲ, ತುಂಬ ಸೆಕೆ ಆಗ್ತಾ ಇರುತ್ತೆ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಹತ್ರ ಇರ್ತೀರಲ್ವ, ಆ ಒಂದು ರೀಸನಿಂದ. ಸೊ ನಾವು ಆದಷ್ಟು ನಾವು ಪ್ರತಿಯೊಂದು ಅಂದರೆ ಲಿವಿಂಗ್ ರೂಮ್ಸು ಪ್ರತಿಯೊಂದೂ AC ಇರಬೇಕು ಅಂತ ಅದನ್ನು ಆಪ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ಸೊ ಈ ಒಂದು ಬೋಟ್ ಹೌಸಲ್ಲೂ ವಿತ್ AC ವಿತೌಟ್ AC ಬೋಟ್ ಹೌಸ್ ಇರುತ್ತೆ. ಬಟ್ ಆದಷ್ಟು ಸಮ್ಮರ್ಸಲ್ಲಿ ಹೋಗ್ತಾ ಇದ್ರೆ ಫ್ಯಾಮ್ಲಿ ಜೊತೆ ನೀವು ವಿತ್ AC ಇರುವಂಥ ಬೋಟ್ ಹೌಸ್ನೇ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ನಮಗೆ ಈ ಒಂದು ಬೋಟ್ ಹೌಸಲ್ಲಿ ಒಂದು ಕ್ಯಾಪ್ಟನ್ನ ಕೊಟ್ಟಿರ್ತಾರೆ, 2 ಕುಕ್ಸ್ನ ಕೊಟ್ಟಿರ್ತಾರೆ. ಸೊ ಫುಲ್ ನಾವು ಚೆಕ್-ಇನ್ ಆಗಿ ಚೆಕ್ಔಟ್ ಆಗೋ ತನಕನೂ ಈ 3 ಮೆಂಬರ್ಸು ಅದೇ ಬೋಟಲ್ಲಿ ನಮ್ಮ ಜೊತೆ ಅವೈಲಬಲ್ ಇರ್ತಾರೆ. ಸೊ ನಮಗೆ ಏನು ಬೇಕೋ ಕಸ್ಟಮೈಸೇಷನ್ ಅದೇ ರೀತಿ ಅವರು ನಮಗೆ ಮಾಡಿ ಕೊಡ್ತಾರೆ. ಸೊ ಈ ಬೋಟ್ ಹೌಸಲ್ಲಿ ಇನ್ನೊಂದು ಏನಂದರೆ ಈ ಒಂದು ಬ್ರೀಸ್ ಬರ್ತಾ ಇರುತ್ತೆ ಗಾಳಿ, ಅದರಲ್ಲೂ ಬೋಟ್ ಹೌಸ್ ಮೂವ್ ಆಗಬೇಕಾದ್ರೆ ಆ ಒಂದು ಬ್ರೀಸ್ ಬರುತ್ತಲ್ಲ, ಅದು ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಒಳ್ಳೆ ಫೋಟೋ ಸೆಷನ್ಗಾಗಲಿ ಇಲ್ಲಾಂದರೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಸ್ಪಾಟು. ಅಂದರೆ ಹಂಗೆ ಸೀನನ್ನು ನೋಡಿಕೊಂಡೇ ನಾವು ಬೋಟ್ ಮೂವ್ ಆಗ್ತಾ ಇರಬೇಕಾದ್ರೆ ಅದೊಂದು ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇನ್ನೇನು ಸ್ನ್ಯಾಕ್ಸ್ ಟೈಮ್ ಬಂತು, ಆವಾಗ ಬಂದು ಅವ್ರು ಕೇಳಿದ್ರು ನಿಮಗೆ ಸ್ನ್ಯಾಕ್ಸ್ ಏನು ಬೇಕು ಅಂತ. ಸೊ ಹಂಗೂ ಅವ್ರು ಕೊಟ್ಟಿದ್ದಂಥ ಆಪ್ಷನ್ ಬಂದು ಬಾಳೆಕಾಯಿ ಬಜ್ಜಿ ಮಾಡಿಕೊಡ್ತೀವಿ ಕಾಫಿ ಟೀ ಜೊತೆ ಅಂತ. ಸಮವ್ ನಮ್ಗೆ ಅದು ಇಷ್ಟ ಆಗಲಿಲ್ಲ, ಬೇಡ ಆನಿಯನ್ ಪಕೋಡ ಮಾಡಿಕೊಡಿ ಅಂದರೆ ನಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಆನಿಯನ್ ಪಕೋಡ ಮತ್ತು ಟೀ ಕಾಫಿ ಎಲ್ಲನೂ ನಮ್ಗೆ ಇಷ್ಟ ಬಂದಿದ್ದು ಮಾಡಿಕೊಟ್ರು. ಸೊ ಅದೂ ತುಂಬಾ ಚೆನ್ನಾಗಿತ್ತು. ಅಂದರೆ ಲಂಚು ನೆಕ್ಸ್ಟ್ ಈವ್ನಿಂಗಿಗೆ ಅವರು ನಮಗೆ ಸ್ನ್ಯಾಕ್ಸ್ ಕೊಟ್ಟರು. ಸೊ ನಾವು ಈ ಬೋಟ್ ಹೌಸ್ದು ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಓನರ್ ಜೊತೆ ನಾವು ಒಂದು ರಿಕ್ವೆಸ್ಟ್ನ ಅವ್ರ ಹತ್ರ ಇಟ್ಟಿದ್ವಿ. ಅಂದರೆ ಏನಂದರೆ ಇನ್ ಬಿಟ್ವೀನ್ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ನಮಗೆ ಈ ಒಂದು ಕೆನಾಲ್ ರೈಡ್ಸು ಅಂದರೆ ಸ್ಮಾಲ್ ಕೆನಾಲ್ಸ್ ರೈಡ್ಸು ಇಂಥದ್ದೆಲ್ಲ ಬೇಕು ಅಂತ. ಸೊ ಅವರು ಅಲ್ಲಿ ಲೋಕಲ್ ಇದೇ ಥರ ಸ್ಮಾಲ್ ಬೋಟ್ಸ್ನ ರೈಡ್ ಮಾಡೋರು ಇರ್ತಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಫೋನ್ ಮಾಡಿ ನಮಗೆ ಆ ಒಂದು ರಿಕ್ವೈರ್ಮೆಂಟ್ ಕೂಡ ಫುಲ್ಫಿಲ್ ಮಾಡಿಕೊಟ್ರು. ಅಂದರೆ ಪರ್ ಹೆಡ್ಡು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, ಇದಕ್ಕೆ 500 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಬಟ್ಟು ನೀವೇನಾದರೂ ಬೋಟ್ ಹೌಸಿಗೆ ಬಂದರೆ ಇದು ಐಟ್ನರಿಯಲ್ಲಿ ಅವೈಲಬಲ್ ಇರಲ್ಲ, ಬಟ್ ಇದೊಂದು ಆ್ಯಡ್ ಆನ್ ಮಾಡ್ಕೊಳ್ಳಿ, ಅದು ಕೂಡ ತುಂಬಾ ಒಂದು ಒಳ್ಳೆ ಆಪ್ಷನು. ಅಂದರೆ ಅಲ್ಲಿ ಸುತ್ತ ಊರುಗಳಿರುತ್ತೆ, ಅದನ್ನು ಎಲ್ಲ ಈ ಥರ ಸ್ಮಾಲ್ ಬೋಟ್ಸಲ್ಲಿ ಆ ಕೆನಾಲ್ ಮುಖಾಂತರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜನಗಳ ಒಂದು ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಂತ ಈ ಒಂದು ರೈಡಲ್ಲಿ ಗೊತ್ತಾಗುತ್ತೆ. ಅಂದರೆ ಅಲ್ಲೇ ಅವರು ಫಿಶಸ್ನೆಲ್ಲ ಹಿಡಿತಾ ಇರ್ತಾರೆ, ಅಲ್ಲೇ ಸ್ನಾನ ಮಾಡ್ತಾ ಇರ್ತಾರೆ, ಬಟ್ಟೆ ಒಗಿತಾ ಇರ್ತಾರೆ. ಪ್ರತಿಯೊಂದು ಆ ಒಂದು ಕೆನಾಲ್ ಮುಖಾಂತರ ಹೋಗುವಾಗ ನಾವು ನೋಡಿದಂಥ ಒಂದು ವ್ಯೂಸ್ ಇದೆಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಅಲಪ್ಪೆಯಲ್ಲಿರುವಂಥ ಒಂದು ಕ್ಯಾನಲು. ಅಂದರೆ ಅವ್ರ ಮನೆಗಳಿಗೆ ಹೋಗ್ಬೇಕಂದ್ರೆ ಅವ್ರ ಬೋಟ್ಸ್ ಮುಖಾಂತರನೇ ಬರಬೇಕಿಲ್ಲಿ. ಸೊ ವಿನೀಸ್ ಆಫ್ ಇಂಡಿಯಾ ಅಂತ ಇದಕ್ಕೆ ಕರೆಯೋದು. ಯಾಕಂದರೆ ಅವರೆಲ್ಲ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಈ ಥರ ಸ್ಮಾಲ್ ಬೋಟ್ಸ್ನ ಯೂಸ್ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಆಪ್ಷನು. ಮತ್ತು ಅಲ್ಲೇ ನೋಡಿ ಇನ್ನೊಂದು ಬೋಟಲ್ಲಿ ಈ ಥರ ಐಸ್ ಕ್ರೀಮ್ಸ್ ಎಲ್ಲ ಮಾರಕ್ಕಿಟ್ಟಿದ್ರು. ಸೊ ನಾವು ಅವ್ರ ಹತ್ರ ತಗೊಂಡು ಹಂಗೆ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡಿದ್ರಿ. ಸೊ ನನಗೆ ಈ ಒಂದು ಕೆನಾಲ್ ರೈಡು, ಈ ಸ್ಮಾಲ್ ಕೆನಾಲ್ ರೈಡ್ಸು ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಸೊ ಪ್ರತಿಯೊಂದು ಮನೆ ಮುಂದೆನೂ ಫುಲ್ಲು ಮರಗಳು, ಮತ್ತು ಅಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ, ಈಜು ಹೊಡಿತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ.
ಸೊ ಅವ್ರ ಲೈಫ್ ಸ್ಟೈಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಡಕ್ಸು ಈ ಥರ ಎಲ್ಲ ಸಾಕ್ಕೊಂಡಿರ್ತಾರೆ. ಸೊ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಅವರು ಡ್ರೈವರ್ ಯಾರಿರ್ತಾರಲ್ಲ ಬೋಟು, ಅವರು ನಮಗೆ ಒಂದು ಸ್ವಲ್ಪ ಹೊತ್ತು ಈ ಒಂದು ಬೋಟ್ನ ರೈಡ್ ಮಾಡೋಕ್ಕೆ ಹೇಳ್ಕೊಟ್ರು. ಅದು ಒಂದು ಗುಡ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನನ್ನ ಫ್ರೆಂಡ್ ರೈಡ್ ಮಾಡಿರೋದಷ್ಟೇ ತೋರಿಸ್ತಾ ಇದ್ದೀನಿ, ಬಟ್ ಎಲ್ಲರೂ ಟ್ರೈ ಮಾಡಿದ್ವಿ. ನಾವು 4 ಮೆಂಬರ್ಸು ಟ್ರೈ ಮಾಡಿದ್ವಿ. ಸೊ ಈ ಒಂದು ಪ್ಲೇಸಲ್ಲಿ ಇನ್ನೊಂದು ಹೈಲೈಟಲ್ಲಿ ಏನಂದರೆ ಇಲ್ಲಿರೋ ಅಂಥ ಜನ. ಸೊ ಇವಾಗ ಇವ್ರಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಈ ಒಂದು ಟೂರಿಸಮ್ಮೇ. ಸೊ ಅದಕ್ಕೆ ಯಾರು ಟೂರಿಸ್ಟ್ ಬಂದಿರ್ತಾರಲ್ವ ಅವ್ರಿಗೆ ಎಲ್ಲೂ ಯಾವುದೇ ರೀತಿ ಅನ್ಕಂಫರ್ಟಬಲ್ ಆಗದಿರ ಬಿಹೇವ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಇವಾಗ ಒಂದು ಸ್ಟಾಪ್ ಕೊಟ್ಟಿದೆ ಬೋಟ್ ಹೌಸು. ಬಟ್ ಇದೇನಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ ಅಂದರೆ ಅವ್ರು ನಮ್ಮನ್ನು ಕೇಳಿದ್ರು, ಏನಾದರೂ ನೀವು ಪರ್ಚೇಸ್ ಮಾಡಬೇಕಂದ್ರೆ ಫಿಶಸ್ಸು ಪ್ರಾನ್ಸು ನಾವು ಅದನ್ನು ಸಹ ಕುಕ್ ಮಾಡಿಕೊಡ್ತೀವಿ, ಒಂದ್ಸಲ ನೋಡ್ಕೊಂಬನ್ನಿ ಅಂತ. ಇದು ಬಂದು ಲೋಕಲ್ ಶಾಪ್ ಥರ. ಅವರೂ ಒಂದು ಸೈಡಲ್ಲಿ ಈ ಥರ ಪ್ರಾನ್ಸು ಫಿಶಸ್ಸು ಕ್ರಾಬ್ಸು ಫ್ರೆಶ್ ಆಗಿರುವಂಥ ಸೀ ಫುಡ್ಸ್ನ ಅಲ್ಲಿ ಇಟ್ಟಿರ್ತಾರೆ. ನಾವು ಬೇಕಂದರೆ ಪರ್ಚೇಸ್ ಮಾಡಿಕೊಂಡು ಅದನ್ನು ನಾವು ಕೊಟ್ಟರು ಸಹ ಬೋಟ್ ಹೌಸರು ನಮಗೆ ಕುಕ್ ಮಾಡಿಕೊಡ್ತಾರೆ. ಸೊ ನಾವು ಎಲ್ಲ ವೆರೈಟೀಸ್ ಆಫ್ ಸೀ ಫಿಶಸ್ಸು ಮತ್ತು ಕ್ರಾಬ್ಸು ಪ್ರಾನ್ಸು ಎಲ್ಲ ನೋಡಿದ್ವಿ. ಅದರಲ್ಲಿ ನಾವು ಯಾವತ್ತೂ ಟ್ರೈ ಮಾಡ್ದಿರೋದು ಒಂದು ಅಂದರೆ ಟೈಗರ್ ಪ್ರಾನ್ಸು. ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಕಾಸ್ಟ್ಲಿ. ಸೊ ಬ್ಲೂ ಕಲರ್ ಇರುತ್ತೆ ಆ ಟೈಗರ್ ಪ್ರಾನ್ಸು. ಸೊ ಅದಕ್ಕೆ ನಾವು 1/2 kgಗೆ 1000 rupees ಪೇ ಮಾಡಿದ್ವಿ. ಸೊ 1000 rupeesಗೆ ನೋಡಿ ಇದು 7 ಪೀಸ್ ಬಂದಿದೆ. ಮತ್ತು ಇನ್ನೊಂದು ಈ ಬೋಟ್ ಹೌಸಲ್ಲಿ ಏನು ಅಂದರೆ ನೀವು ಯಾರಿಗಾದ್ರೂ ಸರ್ಪ್ರೈಸ್ ಆಗಿ ಏನಾದರೂ ಸೆಲೆಬ್ರೇಷನ್ಸ್ ಮಾಡಬೇಕಂದ್ರೆ ಸಹ ಅವರು ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಜೊತೆ ಬಂದಿದ್ದು ಒಂದು ಫ್ರೆಂಡ್ದು ಬರ್ಡೇ ಇತ್ತು. ಅವ್ರ ಹಸ್ಬೆಂಡು ಅವ್ರ ಬೋಟ್ ಹೌಸ್ ಅವ್ರಿಗೆ ಯಾರಿಗೂ ಗೊತ್ತಿಲ್ದಿರ ಸರ್ಪ್ರೈಸ್ ಆಗಿ ಇದೊಂದು ಅರೇಂಜ್ಮೆಂಟ್ಸ್ ಮಾಡಿದ್ರು. ಅಂದರೆ ಒಂದು ಕೇಕು ಒಂದು ಬೊಕ್ಕೆ ಎಲ್ಲ ನನ್ನ ವೈಫಿಗೆ ನೀವು ಗೊತ್ತಿಲ್ದಿರ ನೈಟ್ ಸೆಲೆಬ್ರೇಷನ್ ಮಾಡಿಸ್ಬೇಕು ಅಂತ. ಸೊ ಆ ರಿಕ್ವೆಸ್ಟ್ನ ಅವ್ರು ಅಷ್ಟು ಪಾಪ ಪೊಲೈಟಾಗಿ ತೊಗೊಂಡು ಅವರೆಲ್ಲ ಅರೇಂಜ್ಮೆಂಟ್ ಮಾಡಿದರು ನಾವು ನೈಟು ಡಿನ್ನರ್ ಟೈಮ್ಗೆ. ಸೊ ಇದು ಅಷ್ಟೇ ಸಖತ್ತು ಇಷ್ಟ ಆಯಿತು ನನಗೆ. ಅಂದರೆ ಒಂದು ಪರ್ಸನ್ದು ಸ್ಪೆಷಲ್ ಡೇಸ್ನ ಎಷ್ಟು ಚೆನ್ನಾಗಿ ಅವ್ರು ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ರು ಅಂತ. ಅದು ಒಂದು ಮೆಮೊರಬಲ್ ಆಗಿತ್ತು. ಮತ್ತು ಅವ್ರು ದೂರ ಇದ್ರೇನು ಅವ್ರ ಹಸ್ಬೆಂಡು ವೈಫ್ಗೋಸ್ಕರ ಇಷ್ಟು ಲೈಕ್ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಅದೊಂಥರ ನಮಗೂ ತುಂಬಾ ಖುಷಿ ಕೊಡ್ತು ಆ ಒಂದು ಡೇ, ಲೈಕ್ ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ. ಸೊ ಈ ಥರ ಫೆಸಿಲಿಟೀಸ್ ಸಹ ಈ ಒಂದು ಬೋಟ್ ಹೌಸಲ್ಲಿ ಅವೈಲಬಲ್ ಇದೆ. ಮತ್ತು ಇವತ್ತು ಡಿನ್ನರ್ಗೆ ಚಿಕನ್ ಕಬಾಬು, ಚಿಕನ್ ಕರಿ ಮತ್ತು ಟೈಗರ್ ಪ್ರಾನ್ಸ್ ಏನು ಕೊಟ್ಟಿದ್ದಾರಲ್ಲ ಅದರದ್ದು ಒಂಥರ ಸೆಮಿ ಡ್ರೈ ಮಾಡಿದರು. ಮತ್ತು ಪನ್ನೀರ್ ಬಟರ್ ಮಸಾಲ, ಒಂದು ದಾಲು ಮತ್ತು 2 ಥರ ಫ್ರೈ ಮಾಡಿದರು. ಅಂದರೆ ಆಲೂ ಗೋಬಿ ಒಂದು ಮತ್ತು ಬೆಂಡಿ ಫ್ರೈ ಒಂದು ಮಾಡಿದರು. ಮತ್ತು ಕೇರಳ ರೈಸು ಜೊತೆಗೆ ಸ್ವಲ್ಪ ಫುಲ್ಕಾಸ್ ಕೊಟ್ಟಿದ್ರು. ಇದು ಬಂದು ಡಿನ್ನರು. ಅದು ತುಂಬ ಅಲ್ಟಿಮೇಟ್ ಆಗಿತ್ತು ಫುಡ್ ಮಾತ್ರ. ಸೊ ಇವಾಗ ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಈ ಥರ ಒಂದು ಬೆಡ್ ಕಾಫಿಯಿಂದ ನಮ್ಮ ಒಂದು ಡೇ ಸ್ಟಾರ್ಟ್ ಆಯಿತು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಒಂದು ಬೋಟ್ ಹೌಸಲ್ಲಿ ಅಂತಲೇ ಹೇಳ್ಬೋದು. ಎವ್ರಿ ಒನ್ ಮಸ್ಟ್ ಟ್ರೈ ದಿಸ್ ಬೋಟ್ ಹೌಸು. ಸೊ ನನಗಂತೂ ಎಲ್ಲೂ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ನನಗೆ ತುಂಬಾ ಇಷ್ಟ ಆಗಿದ್ದಕ್ಕೆ ಒಂದು ವ್ಲಾಗ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅಂತ ಕೇಳಿದ್ರು. ನಾವು ಈ ಕೇರಳ ಸೈಡು ಪುಟ್ಟು ಅಂತ ತುಂಬಾ ಫೇಮಸ್ ಅಲ್ವಾ. ಸೊ ಅದೇ ನಿಮ್ಮದು ಅಥೆಂಟಿಕ್ ಫುಡ್ಡೇ ನಮಗೆ ಬ್ರೇಕ್ಫಾಸ್ಟ್ ಸಹ ಕೊಡಿ ಅಂದ್ವಿ. ಅದಕ್ಕೆ ಅವರು ಪುಟ್ಟು ಮತ್ತು ಅವ್ರದ್ದು ಕಡಲೆ ಸಾರು ಅಂತ ಕೊಡ್ತಾರೆ. ನಮ್ಮ ಕಡೆ ಕಡಲೆಕಾಳು ಮಸಾಲೆ ಸಾರು ಅಂತಾರಲ್ಲ ಅದನ್ನು. ಮತ್ತು ನಾನ್ ವೆಜಿಟೇರಿಯನ್ಸ್ಗೆ ಆಮ್ಲೆಟ್ ಕೊಟ್ಟಿದ್ರು. ಮತ್ತು ಬ್ರೆಡ್ಡು, ಬಟರು, ಜಾಮು ಮತ್ತು ಸ್ವಲ್ಪ ಫ್ರೂಟ್ಸ್ ಕೊಟ್ಟಿದ್ರು. ಅದು ಕ್ವಾಂಟಿಟಿ ತುಂಬಾ ಇತ್ತು. ಮತ್ತು ಆಮ್ಲೆಟ್ ಟೇಸ್ಟ್ ಅಂತೂ ಸೂಪರಾಗಿತ್ತು. ಮತ್ತು ಈ ಕಡಲೆಕಾಳು ಸಾರು ಮತ್ತು ಈ ಪುಟ್ಟುಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಫುಡ್ಡು 3 times ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿದರು. ಸೊ ಇದರಲ್ಲಿ ನಾವು ರಿವ್ಯೂಸ್ ನೋಡೇ ಬಂದ್ವಿ ಆ್ಯಕ್ಚುಲಿ ಈ ಒಂದು ಬೋಟ್ ಹೌಸ್ಗೆ. ಸೊ ಪ್ರತಿಯೊಬ್ಬರು ರಿವ್ಯೂವರ್ಸ್ ಹೇಳಿದ್ದೇನೆಂದರೆ ರೂಮ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿರುವಂಥ ಓನರ್ ಸಹ ತುಂಬ ಫ್ರೆಂಡ್ಲಿ, ಮತ್ತು ಫುಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ. ಸೊ ಇದನ್ನೆಲ್ಲ ನೋಡಿನೇ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಮತ್ತು ಎಷ್ಟೊಂದು ಜನ ಕೇಳಿದ್ರಿ ನಮ್ಮನ್ನು, ಅಂದರೆ ನೀವು ಯಾವ ವೆಂಡರ್ ಯೂಸ್ ಮಾಡ್ಕೊಂಡು ಬುಕ್ ಮಾಡಿದ್ರಿ ಅಂತ. ಸೊ ನಾವು ಯಾವುದು ವೆಂಡರ್ ಯೂಸ್ ಮಾಡಿಲ್ಲ. ಅಂದರೆ ಮೇಕ್ ಮೈ ಟ್ರಿಪ್ ಇದ್ರ ಮುಖಾಂತರ ಬಂದ್ರ ಅಂತ ಇಲ್ಲ, ನಾವು ಯಾವುದು ವೆಂಡರ್ ಸೈಟ್ಸ್ ಮುಖಾಂತರ ಬುಕ್ ಮಾಡಿಲ್ಲ. ಡೈರೆಕ್ಟಾಗಿ ನಾವು ಗೂಗಲ್ ಸರ್ಚ್ ಮಾಡಿ ಈ ಒಂದು ನಂಬರ್ ಕೊಟ್ಟಿರ್ತಾರೆ ಟೂರ್ಸ್ ಆ್ಯಂಡ್ ಟ್ರಾವೆಲರ್ಸ್ದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಮಗೆ ಆಪ್ಷನ್ಸ್ ಕೊಟ್ಟರು. ಬರೀ ಬೋಟ್ ಹೌಸ್ ಬೇಕಾ ಇಲ್ಲಾಂದರೆ ಫುಲ್ ಪ್ಯಾಕೇಜ್ ನಮ್ಮ ಹತ್ರ ತಗೊಳ್ತೀರಾ ಅಂತ. ಸೊ ಬೋಟ್ ಹೌಸ್ ಚಾರ್ಜಸ್ ನಾವು ತಿಳ್ಕೊಂಡ್ವಿ ಫಸ್ಟು. ಬೋಟ್ ಹೌಸ್ ಚಾರ್ಜಸ್ ಬಂದು 1 ಡೇಗೆ 16,000 ಆಗುತ್ತೆ. AC ಬೇಕಂದರೆ 3,000 ಎಕ್ಸ್ಟ್ರಾ ಆಗುತ್ತೆ ಅಂತ. ಸೊ ನಾವು ಹಂಗೂ ಫುಲ್ ಪ್ಯಾಕೇಜ್ ಬಗ್ಗೆನೂ ಒಂದು ಐಡಿಯಾ ಇರಲಿ ಅಂತ ತಿಳ್ಕೊಂಡ್ವಿ. ಅದೇನಂದರೆ 3 ಡೇಸು 2 nights ಪ್ಯಾಕೇಜು. ಅಂದರೆ ಏರ್ಪೋರ್ಟ್ ಪಿಕಪ್ಪು, ಡ್ರಾಪು ಮತ್ತು ಲೋಕಲ್ ಸೈಟ್ ಸೀಯಿಂಗು ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದು ಬಂದು ನಮಗೆ 4 ಮೆಂಬರ್ಸ್ಗೆ 40K ಅಂತ ಅವ್ರು ಕೋಟ್ ಮಾಡಿದ್ರು.
ಸೊ ನಾವು ಆ ಒಂದು ಪ್ಯಾಕೇಜ್ನೇ ಸೆಲೆಕ್ಟ್ ಮಾಡಿದ್ವಿ, ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಆಗಿರೋಂಥ ಟ್ರಿಪ್ಪಿಂದ. ಸೊ ನಾವು ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ ಫ್ಲೈಟ್ನ. ಸೊ ಈ ಒಂದು ಪ್ಯಾಕೇಜ್ ತೊಗೊಂಡ್ರೆ ಅವರೇ ನಮ್ಮನ್ನು ಏರ್ಪೋರ್ಟಿಂದ ಪಿಕಪ್ ಮಾಡ್ತಾರೆ ಮತ್ತು ನಮ್ಮ ಟೈಮ್ಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರೆ ಮತ್ತು ಲೋಕಲ್ ಎಲ್ಲ ನಮಗೆ ಎಲ್ಲ ಪ್ಲೇಸಸ್ನು ಕವರ್ ಮಾಡ್ತಾರೆ ಅಂತ ಆ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ನೀವು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ನೀವು ಬರೀ ಬೋಟ್ ಹೌಸ್ ಬೇಕಂದ್ರೂ ಬುಕ್ ಮಾಡ್ಬೋದು, ಇಲ್ಲಾಂದರೆ ಇವ್ರ ಹತ್ರ ಪ್ಯಾಕೇಜ್ ಸಹ ನೀವು ತಗೋಬೋದು. ಅಂದರೆ ನೀವೇನಾದರೂ ನಿಮ್ಮ ಓನ್ ವೆಹಿಕಲಲ್ಲಿ ಬಂದಿದ್ರೆ ಜಸ್ಟ್ ಬೋಟ್ ಹೌಸ್ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಒಂದು ವೆಹಿಕಲಲ್ಲೇ ಎಲ್ಲ ಸರೌಂಡಿಂಗ್ಸ್ನೆಲ್ಲ ಹೋಗ್ಬೋದು. ಬಟ್ ನೀವೇನಾದರೂ ಫ್ಲೈಟಲ್ಲಿ ಬಂದು ನೀವೇನಾದರೂ ಲೋಕಲ್ ಎಲ್ಲ ವೆಹಿಕಲ್ನ ಬುಕ್ ಮಾಡಬೇಕಂದ್ರೆ ಬೆಟರ್ ಗೋ ಫಾರ್ ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ತೀನಿ. ಎಲ್ಲ ಅಫೋರ್ಡಬಲ್ ಆಗಿದೆ ಮತ್ತು ಅವ್ರು ಬುಕ್ ಮಾಡಿದ್ದಂಥ ಹೋಟೆಲ್ಸ್ ಆಗಲಿ ಎಲ್ಲನೂ ತುಂಬಾ ರೀಸನಬಲು ಮತ್ತು ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಫುಡ್ ಎಲ್ಲ ಚೆನ್ನಾಗಿತ್ತು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತು ಕಯಾಕಿಂಗ್ ಸಹ ನಾವು ಇದಕ್ಕೆ ಆ್ಯಡ್ ಆನ್ ಮಾಡಿದ್ದೀವಿ ಇದೇ ಒಂದು ಪ್ಯಾಕೇಜ್ಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಡೇ 2 ನಾವು ಅಲಪ್ಪೆಯಲ್ಲಿ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ರು ಈ ಒಂದು ಪ್ಯಾಕೇಜಲ್ಲಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ಜಸ್ಟ್ ಬೋಟ್ ಹೌಸ್ ಅಷ್ಟೇ ನಾನು ರಿವ್ಯೂ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ 3 ಡೇಸ್ ನಂದು ಪ್ಯಾಕೇಜಸಲ್ಲಿ ಏನೇನು ಇನ್ಕ್ಲೂಡ್ ಆಗಿತ್ತು ಈ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಒಂದು ಪ್ಯಾಕೇಜಲ್ಲಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.